ಸುನೀತಾ ವಿಲಿಯಮ್ಸ್ ಅಂತಿಮವಾಗಿ ಭೂಮಿಗೆ ಮರಳಿದ್ದಾರೆ. ಈ ಮೂಲಕ ಬರೋಬ್ಬರಿ 9 ತಿಂಗಳ ಬಾಹ್ಯಾಕಾಶ ಬಂಧನ ಅಂತ್ಯವಾಗಿದೆ. ಸುನೀತಾ ವಿಲಿಯಮ್ಸ್ ಅಭಿಮಾನಿ ಬಳಗವಂತೂ ಕುಣಿದಾಡಿ ಸಂಭ್ರಮಿಸಿದೆ. ಅತ್ಯಂತ ಸುರಕ್ಷಿತವಾಗಿ ನಾಸಾ ಸಂಸ್ಥೆಯ ಪ್ಲಾನ್ ಪ್ರಕಾರವೇ ಎಲ್ಲ ನಡೆದಿದೆ. ಸುನೀತಾ ವಿಲಿಯಮ್ಸ್ ಸೇರಿದ ಹಾಗೆ ಮತ್ತಿತರರು ಕೂತಿದ್ದ ಬಾಹ್ಯಾಕಾಶದ ನೌಕೆ ಭೂಮಿಗೆ ಹತ್ತಿರವಾಗ್ತಾ ಇದ್ದ ಹಾಗೆ ಭಯ ಕೂಡ ಜಾಸ್ತಿಯಾಗಿತ್ತು. ಯಾಕಂದ್ರೆ ಭೂಮಿ ಗುರುತ್ವದ ಜೊತೆಗೆ ಸಂಘರ್ಷ ಹೆಚ್ಚಾಗಿ ಬೆಂಕಿ ಹೊತ್ಕೊಳ್ಳೋ ಭಯ ಕೂಡ ಕಾಡಿತ್ತು. ನಾಸಾ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು. ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ 2024 ಜೂನ್ 5ನೇ ತಾರೀಕು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಗಗನಕ್ಕೆ ಹಾರಿದ್ರು. ಕೇವಲ 8 ದಿನಗಳ ಕಾಲ ಅಲ್ಲಿ ಉಳಿದು ಕಾರ್ಯಾಚರಣೆ ನಡೆಸೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಆದರೆ ತಾಂತ್ರಿಕ ಸಮಸ್ಯೆ ಎದುರಾಗಿ ಬಾಹ್ಯಾಕಾಶದಲ್ಲೇ ಅವರನ್ನ ಬಿಟ್ಟು ಸ್ಟಾರ್ ಲೈನರ್ ಭೂಮಿಗೆ ಮರಳಿ ಬಂದಿತ್ತು. ಹೀಗಾಗಿ ಕಳೆದ 9 ತಿಂಗಳಿಂದ ಅಲ್ಲಿಯೇ ಸಿಕ್ಕಾಕೊಂಡಿದ್ರು. ಆದರೆ ಈಗ ಎಲ್ಲ ಸಂಕಷ್ಟಗಳು ದೂರವಾಗಿದೆ. ನಾಸಾ ಸಂಸ್ಥೆ ಜೊತೆಗೆ ಸ್ಪೇಸ್ ಎಕ್ಸ್ ಕೂಡ ಸಾಥ್ ಕೊಟ್ಟು ಈಗ ಸಮಸ್ಯೆಯನ್ನ ಸರಿ ಮಾಡಿದೆ. ಭೂಮಿಗೆ ಯಶಸ್ವಿಯಾಗಿ ಅವರನ್ನ ಕರೆದುಕೊಂಡು ಬರಲಾಗಿದೆ. ಅಂದಹಾಗೆ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಬರ್ತಾ ಇದ್ದ ಹಾಗೆ ನಾಸಾ ಸಂಸ್ಥೆ ವಿಜ್ಞಾನಿ ಬಳಗ ಕುಣಿದಾಡ್ತು. ಹಾಗೆ ಸುನೀತಾ ವಿಲಿಯಮ್ಸ್ ಅವರ ಅಭಿಮಾನಿಗಳು ಕೂಡ ಸಿಹಿ ಸುದ್ದಿ ಕೇಳಿ ಸಂಭ್ರಮಿಸಿದ್ದಾರೆ. ಇನ್ನು ಅನೇಕ ದಿನಗಳ ಕಾಲ ಸುನೀತಾ ವಿಲಿಯಮ್ಸ್ ಅವರು ಕ್ವಾರಂಟೈನ್ಗೆ ಒಳಪಡಲಿದ್ದು ನಂತರ ಅವರು ಮುಕ್ತವಾಗಿ ಹೊರಗಡೆ ಓಡಾಡ್ತಾರೆ. ಇನ್ನು ಸುನೀತಾ ಅವರು ವಾಪಸ್ ಬರ್ತಾ ಇದ್ದ ಹಾಗೆ ಅವರ ಪೂರ್ವಜರ ಊರಾದ ಗುಜರಾತ್ನ ಜುಲಾಸನ್ನಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಹಾಗೆ ಅವರು ಸುರಕ್ಷಿತವಾಗಿ ಮರಳಲಿ ಅಂತ ಹೋಮ ಹವನವನ್ನು ಕೂಡ ಮಾಡಿದ್ದಾರೆ. ಈಗ ಅದರ ಪ್ರತಿಫಲ ಸಿಕ್ಕಿದೆ. ಸುನೀತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಮರಳಿದ್ದಾರೆ. ಇನ್ನು ಇಬ್ಬರು ಗಗನಯಾತ್ರಿಗಳು ನಾಸಾದ ನಿಕ್ ಹ್ಯಾಗ್ಯೂ ಮತ್ತು ಅಲೆಕ್ಸಾಂಡರ್ ಗೊಬುನೋವ್ ಜೊತೆ ಸುಮಾರು 17 ಗಂಟೆಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಫ್ಲೋರಿಡಾದ ಕರಾವಳಿ ತನಕ ಪ್ರಯಾಣ ನಡೆಸಿದ್ರು. ಈ ಪ್ರಯಾಣದ ಸೂಚನೆಯಂತೆ ಬಾಹ್ಯಾಕಾಶ ನೌಕೆಯು ಡಿ ಆರ್ಬಿಟ್ ಬರ್ನ್ ಆಗೋ ಮೂಲಕ ಚಾಲನೆಯನ್ನು ಪಡೆದುಕೊಳ್ತು. ನಂತರ ತನ್ನ ಇಂಜಿನ್ ಫೈರ್ ಮಾಡಿದ ಬಾಹ್ಯಾಕಾಶ ನೌಕೆ ತನ್ನ ಪಥದತ್ತ ಸವಾರಿಯನ್ನ ಶುರು ಮಾಡಿತು. ಭೂಮಿಗೆ ಹತ್ತಿರ ಬರ್ತಾ ಇದ್ದ ಹಾಗೆ ಅದರ ವೇಗವನ್ನ ಕೂಡ ಕಮ್ಮಿ ಮಾಡಲಾಯಿತು. ಬೆಳಗಿನ ಜಾವ 2:41ರಿಂದ ಲ್ಯಾಂಡಿಂಗು 44 ನಿಮಿಷಗಳ ಮುನ್ನ ಬಾಹ್ಯಾಕಾಶ ನೌಕೆಯ ವೇಗವನ್ನ ತಗ್ಗಿಸಲಾಯಿತು. ಮೂರು ಗಂಟೆ 27 ನಿಮಿಷಕ್ಕೆ ಸರಿಯಾಗಿ ಕ್ರ್ಯೂ 9 ಲ್ಯಾಂಡ್ ಆಯಿತು. ಕ್ರ್ಯೂ 9 ನಿನ್ನೆ ಬೆಳಿಗ್ಗೆ ಸುಮಾರು 10:35ಕ್ಕೆ ಸ್ಪೇಸ್ ಸ್ಟೇಷನ್ನಿಂದ ಹೊರಟಿತು. ಈ ವಿಚಾರವನ್ನ ಎಲಾನ್ ಮಸ್ಕ್ ತಮ್ಮ ಎಕ್ಸ್ ಖಾತೆಯಲ್ಲೂ ಶೇರ್ ಮಾಡಿಕೊಂಡಿದ್ರು. ಡ್ರ್ಯಾಗನ್ ಕ್ಯಾಪ್ಸೂಲ್ ಫಲ್ಕಾನ್ 9 ರಾಕೆಟ್ನೊಂದಿಗೆ ಲಾಂಚ್ ಮಾಡಲಾಗಿತ್ತು. ಕ್ರ್ಯೂ 9 ಕ್ರ್ಯೂ 10ಗೆ ಪರ್ಯಾಯವಾಗಿ ಬದಲಾಯಿಸಲಾಯಿತು. ನಾಸಾದ ಒಂದೊಂದು ವ್ಯವಸ್ಥಿತ ಯೋಜನೆಗಳು ಅವರು ಅಂದ್ಕೊಂಡ ಹಾಗೆ 17 ಗಂಟೆಗಳ ಸವಾರಿಯ ನಂತರ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಭೂಮಿಗೆ ಸುರಕ್ಷಿತವಾಗಿ ಮರಳಿದ್ದಾರೆ.